ಇಲ್ಲಿ ಯಾವುದೇ ಪುರಾವೆಗಳಿಲ್ಲ, ದಾಖಲಾತಿಗಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ದೂರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಎಷ್ಟು ಸರಿ. ಇದನ್ನು ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಏನು ತೀರ್ಮಾನ ತಗೋತಾರೆ ನೋಡೋಣ. ಚರ್ಚೆ ಮಾಡಬೇಕಾಗಿರುವಂಥದ್ದು ನಮ್ಮ ಮುಂದೆ ಇರುವಂಥ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿದ್ದೇವೆ. ಯಾಕೆಂದರೆ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನವತ್ತ ರಾಜ್ಯಪಾಲರನ್ನು ಕರ್ಕೊಂಡೋಗಿ ನಿಲ್ಲಿಸೋದಲ್ಲ. ಹಾಗಾಗಿ ಗೌರವಪೂರ್ವಕವಾಗಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ, ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗಬೇಕು ಅನ್ನೋದನ್ನು ನಮ್ಮೆಲ್ಲರ ಬಯಕೆ. ನೋಡಿ, ಯಾವಾಗ ನಮ್ಮ ಘನವತ್ತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ, ನಮ್ಮ ಹತ್ರ ಬೇರೆ ವಿಧಿ ಇಲ್ಲ, ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂಥದ್ದು. ಇಲ್ಲ, ಇನ್ನೂ ಯಾವುದು ಮಾಡಿಲ್ಲ. ಅದು ನೋಡಿ, ನಾನು ನಿಮ್ಗೆ ಹೇಳುವಂಥದ್ದು, ಹೂವಪ್ಪುಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೇವೆ. ಸತ್ಯ ಸಂಗತಿ ಏನು? ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ ಅದರಿಂದ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಅಂತ ನಾವು ಮಾಡಿದ್ದೇವೆ. ಅದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ನಾವು ಮಾತಾಡುವಂಥದ್ದು ಎಷ್ಟು ಸರಿ? ನೋಡಿ, ನಾನು ಹೇಳ್ತೇನೆ, ನಿನ್ನೆ ಅಲ್ಲಿ ಚರ್ಚೆ ಮಾಡಿರುವಂಥ ಧ್ವನಿ ಸುರುಳಿನ ನಿನ್ನೆ ವೈರಲ್ ಆಗಿದೆ. ಅದರಲ್ಲಿ ನಾನು ಮಾತಾಡುವಂಥದ್ದು ನೀವೆಲ್ಲರೂ ಗಮನಿಸಿರ್ಬೋದು. ಪ್ರಾಧಿಕಾರದಲ್ಲಿ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಅವ್ರಿಗೆ ಇದ್ದಂಥ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ. ಏಕಾಏಕಿ 50-50 ಅನುಪಾತದಲ್ಲಿ ಕೊಡುವಂಥದ್ದು ಎಷ್ಟು ಸರಿ? ಪ್ರಾಧಿಕಾರ ಸಂಪೂರ್ಣವಾಗಿ ನಷ್ಟಕ್ಕೆ ಆಗುತ್ತೆ. ಈ ವಿಚಾರನ ನಾನು ಆಗಲೇ ಪ್ರಾಧಿಕಾರದ ಸಭೆಯಲ್ಲಿ ಮಾತಾಡಿದ್ದೀನಿ. ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿರಲ್ಲ, ಅದರ ನಂತರ ಬರುವಂಥ ಸಭೆಗಳಲ್ಲಿ ತೀರ್ಮಾನಗಳಾಗಿದೆ ಅಂತ ಹೇಳ್ತಾರೆ. ಇಲ್ಲ ನೋಡಿ, ಚರ್ಚೆ ಏನಾಗಿದೆ ನಿಮ್ಮ ಮುಂದೆ ಬಂದಿದೆ. ಜೊತೆಗೆ ಏನಾಗುತ್ತೆ, ನಮ್ಗೆ ಮೆಜಾರಿಟಿ ಮೇಲೆ ಏನು ತಗೋತಾರೆ ಅವರು ಒಂದು ತೀರ್ಮಾನ ತಗೋತಾರೆ. ಅಲ್ಲಿ ಅಲ್ಪ ಧ್ವನಿ ಇರೋವಂಥವ್ರು ಕೇವಲ ಅವ್ರದ್ದು ಮಾತಾಗೆ ಉಳ್ಕೋತದೆ. ಬಹುಸಂಖ್ಯೆಯಲ್ಲಿ ಯಾರು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳು ಆಗುತ್ತೆ. ಅದು ಸತ್ಯ ಸಂಗತಿ ಹೊರಗೆ ಬರುತ್ತೆ ಬಿಡಿ. ನೋಡಿ, ನನ್ನ ಕರ್ತವ್ಯದಲ್ಲಿ ಯಾವತ್ತೂ ನಾನು ಲೋಪ ಎಷ್ಟಿಲ್ಲ. ನನಗೆ ಕೊಟ್ಟಂಥ ಅವಕಾಶದಲ್ಲಿ ಎಲ್ಲ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ. ಅಲ್ಲಿ ಆಗಿರುವಂಥ ತೀರ್ಮಾನಗಳು ದಾಖಲಾತಿಯಲ್ಲಿ ಇದೆ.